ಹಾಯ್ ಫ್ರೆಂಡ್ಸ್, ನಾನು ಖುಷಿ ಅಂತ. ನಾನಿವತ್ತು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಾಲಕ್ಷ್ಮಿಗೆ ಯಾವ ರೀತಿ ಈಸಿಯಾಗಿ ತುಂಬ ಚೆನ್ನಾಗಿ ಕಾಣೋ ರೀತಿ ಹೇಗೆ ಸೀರೆ ಉಡಿಸ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೇಗೆ ಉಡಿಸೋದು ಅಂತ ನೋಡೋಣ. ನಾನು ಒಂದು ಸೀರೆ ತೊಗೊಂಡಿದ್ದೀನಿ, ಅದನ್ನು ಅರ್ಧಕ್ಕೆ ಮಡ್ಚ್ಕೊಂಡಿದ್ದೀನಿ. ಅರ್ಧಕ್ಕೆ ಮಡ್ಚ್ಕೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ನೆರಿಗೆ ಮಾಡ್ಕೊತಾ ಇದ್ದೀನಿ. ಇದೇ ಥರ ಸೆರಗಿಗೆ ಸ್ವಲ್ಪ ಸೀರೆನ ಬಿಟ್ಬಿಟ್ಟು ಓಲ್ ಸೀರೆನ ಇದೇ ರೀತಿ ಸಣ್ಣ ಸಣ್ಣದಾಗಿ ನೆರಿಗೆ ಮಾಡಬೇಕು. ನೆರಿಗೆ ಮಾಡ್ತಾ ಮಾಡ್ತಾ ಏನಾದರೂ ಹಿಡ್ಕೊಳಕ್ಕಾಗ್ತಾ ಇಲ್ಲ ಅಂದಾಗ ಬಟ್ಟೆ ಕ್ಲಿಪ್ನ ಹಾಕೋಬೇಕು. ಎಷ್ಟು ನೆರಿಗೆ ಮಾಡ್ಕೊಳ್ತೀರೋ ಅಷ್ಟಕ್ಕೂ ಕ್ಲಿಪ್ನ ಹಾಕ್ಕೊಂಡು ಮಾಡೋದ್ರಿಂದ ಗಂಟು ಕಟ್ಟೋದಕ್ಕೆ, ದಾರ ಕಟ್ಟೋದಕ್ಕೆ ಈಸಿ ಆಗುತ್ತೆ. ನಂತರ ಸೆರಗು ಸಹ ನಾವು ಯಾವ ರೀತಿ ಸೆರಗು ನೆರಿಗೆ ಮಾಡ್ಕೊತೀವೋ ಅದೇ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಸೀರೆನ ಡ್ರ್ಯಾಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ನಾನು ನೆರಿಗೆಗೆ ಹಾಕಿರೋದು ಕ್ಲಿಪ್ಪೆಲ್ಲ ತೆಗೆದ್ಬಿಟ್ಟು ಮಧ್ಯಕ್ಕೊಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬಟ್ಟೆ ದಾರದಲ್ಲಿ ಅದನ್ನು ಹೈಟ್ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಬಟ್ಟೆ ದಾರದಲ್ಲಿ ದಾರ ಕಟ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಬ್ಲೌಸ್ ಪೀಸ್ನ ತಗೊಂಡು ಈ ರೀತಿ ರೋಲ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ರೋಲ್ ಮಾಡ್ಕೊಂಡಿದ್ಮೇಲೆ ತುದಿ ಬಿಟ್ಕೋಬಾರ್ದು ಅಂತ ಗುಂಡ್ಪಿನ್ನಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಎರಡು ಸೈಡು ಅದೇ ರೀತಿ ಗುಂಡ್ಪಿನ್ನಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಟೇಬಲ್ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಡಬ್ಬ ಇಟ್ಕೊಂಡು ಬ್ಲೌಸ್ನ ಕವರ್ ಮಾಡಿದ್ದೀನಿ ಆ ಡಬ್ಬಕ್ಕೆ. ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ಅದ್ರ ಮೇಲೆ ಒಂದು ಸ್ಟೀಲ್ ಬಿನ್ಗೆ ಇಡ್ತಾ ಇದ್ದೀನಿ. ಆಮೇಲೆ ಅದ್ರ ಮೇಲೆ ಚೊಂಬು ಇಡ್ತಾ ಇದ್ದೀನಿ ಒಂದು. ನಂತರ ನಾನು ಇಲ್ಲೊಂದು ಸ್ಕೇಲ್ ತಗೊಂಡು ಅದಕ್ಕೆ ಬಟ್ಟೆ ದಾರ ಕಟ್ಟಿದ್ದೀನಿ. ಈ ಸ್ಕೇಲ್ನ ಚೊಂಬಿಗೆ ಕಟ್ತಾ ಇದ್ದೀನಿ. ಇದನ್ನೇನು ಕಪ್ಪ ಕಟ್ತಾ ಇದ್ದೀನಿ ಅಂದರೆ ಹೂ ಮುಡ್ಸೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಇದು ಆಪ್ಷನಲ್ಲು. ನೆಕ್ಸ್ಟು ನಾನಿಲ್ಲಿ ಬ್ಲೌಸ್ನ ತಗೊಂಡಿದ್ದೀನಿ. ಅದೇ ರೋಲ್ ಮಾಡ್ಕೊಂಡಿದ್ವಲ್ಲ ಅದು ಕೆಳಗೆ ಬರಬೇಕು, ಎಂಡ್ ಭಾಗ ಮೇಲೆ ಬರಬೇಕು. ನಾವು ಮಿಡಲ್ಗೆ ದಾರ ಕಟ್ಕೊಂಡಿದ್ವಲ್ಲ ಅದಕ್ಕೂ ಇದಕ್ಕೂ ಸೇರಿಸಿ ಒಂದು ಗುಂಪಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಏನು ನೆರಿಗೆ ಮಾಡ್ಕೊಂಡು ದಾರ ಕಟ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಬಿಂದಿಗೆಗೆ ಕಟ್ತಾ ಇದ್ದೀನಿ. ಮಧ್ಯದಲ್ಲಿರೋ ಕ್ಲಿಬ್ಬ ತೆಗೆದ್ಬಿಟ್ಟು ಪೀಠದ ಸುತ್ತ ಸೀರೆನ ದಾರನ ಲೂಸ್ ಮಾಡಿಕೊಂಡು ಸೀರೆನ ಸುತ್ತಲೂ ಕವರ್ ಮಾಡ್ತಾ ಇದ್ದೀನಿ. ಎರಡು ಸೈಡು ಇದೇ ರೀತಿ ಕವರ್ ಮಾಡ್ಕೋಬೇಕು. ನೆಕ್ಸ್ಟು ಸೆರಗನ್ನ ತಗೊಂಡು ಹಿಂದೆಯಿಂದ ಈ ಭುಜದ ಮೇಲೆ ಹಾಕ್ಕೋಬೇಕು.
ಈ ರೀತಿ ಸೆರಗನ್ನ ಮಾಡಿಕೊಂಡು ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಯೂಟ್ಯೂಬಲ್ಲಿ ನನ್ನ ಮೊದಲನೇ ವೀಡಿಯೋ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.